ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನನಗೆ ದಿಲೀಪಣ್ಣ 2013 ಲೂಸಿಯಾ ರಿಲೀಸ್ ಆಯ್ತು. ಲೂಸಿಯಾ ಆಡಿಯೋ ರಿಲೀಸ್ಗೆ ಬಂದಿದ್ರು. ಆಡಿಯೋ ರಿಲೀಸ್ಗೆ ಬಂದು ಒಂದೇ ಸಾಲಲ್ಲಿ ಕೂತಿದ್ವಿ. ಅವಾಗಿಂದ ಪರಿಚಯ ದಿಲೀಪಣ್ಣ. ನೋಡಪ್ಪ, ಹಾಡುಗಳಲ್ಲಿ ತುಂಬಾ ಅವಕಾಶಗಳು ಬರುತ್ತೆ, ಚೆನ್ನಾಗಿ ಆಡ್ಕೊಂಡು ಹೋಗು, ಮತ್ತೆ ನಿನ್ನ ಹೀರೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಿನಗೆ ಬೇರೆ ಬೇರೆ ಕಾಲ್ಸ್ಗಳು ಬರುತ್ತೆ. ನೀನು ಹೀರೋ ಆಗ್ಬಿಡಕ್ ಹೋಗ್ಬಿಡ್ಬೇಡ, ಅವೆಲ್ಲ ಆಗ್ತವೆ ಅಂದ್ರೆ 2013 ಆ ಲೂಸಿಯಾದ್ದು ಅಂತ ಪಾಪ್ಯುಲಾರಿಟಿ ಸಿಕ್ತು ನನಗೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದೇ ಸಾಲಲ್ಲಿ ಕೂತಿದ್ವಲ್ಲ, ನಿನ್ಗೆ ಫ್ಯೂಚರ್ ಹಿಂಗೆಲ್ಲ ಅವಕಾಶಗಳು ಬರುತ್ತೆ, ಆದ್ರೆ ನಿನ್ನ ಗಮನ ಸಂಗೀತದ ಮೇಲೆ ಇರ್ಲಿ ಅಂತೇಳಿ ನನಗೆ ಒಂದಷ್ಟು ಮಾತಾಡಿದ್ರು. ಅದಾದ ಒಂದ್ 3 ತಿಂಗಳಿಗೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅಣ್ಣ ನೀವ್ ಹೇಳ್ದಂಗೆನೆ ಹೀರೋ ಮಾಡ್ತಾ ಇದೀನಿ ಅಂತ ಕಾಲ್ಗಳು ಬರ್ತಿದೆ, ಏನ್ ಆಕ್ಟಿಂಗ್ ಮಾಡ್ಬಿಡ್ಲಾ ಅಂತ. ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡ, ಆಕ್ಟಿಂಗ್ ಎಲ್ಲ ಫ್ಯೂಚರ್ ಅಲ್ಲಿ ಮಾಡುವಂತೆ. ಈಗ ನೀನ್ ಬರೀ ಸಂಗೀತದ ಕಡೆ ಗಮನ ಕೊಡು. ನಿನಗೆ ಗೊತ್ತಿಲ್ಲ ನಿನ್ನ ಧ್ವನಿಗಿರುವಂತ ಸ್ಟ್ರೆಂತ್, ನಿನ್ನ ಸಂಗೀತಗಿರುವಂತದ್ದು. ಈ ತರದ ಮಾತುಗಳನ್ನ ಆ ಕಾಲದಲ್ಲಿ ನಾನ್ ಯಾರೋ ಹೊಸಬ ಒಂದು ಆರ್ಕೆಸ್ಟ್ರಾಗಳಲ್ಲಿ ಆಡ್ಕೊಂಡು ಮೈಸೂರಿನಿಂದ ಬಂದು ಒಂದು ಆಡಿಯೋ ರಿಲೀಸ್ಗೆ ಆಗ್ಲೇ ನಮ್ಗೆ ಬೆಂಗಳೂರಿಗೆ 2013 ಒಂದ್ 2ನೇ ಸಲನೋ 3ನೇ ಸಲನೋ ಬಂದಿದ್ದು ಅಷ್ಟೇ ಬೆಂಗಳೂರಿಗೆ. ಅದೇ ನನ್ಗೆ ಹೊಸ್ತು ಬೆಂಗಳೂರು. ಲೂಸಿಯಾ ಮುಖಾಂತರನೇ ನಾನ್ ಬೆಂಗಳೂರು ನೋಡಿದ್ದು. ಆ ಟೈಮಲ್ಲಿ ಅವ್ರು ದೊಡ್ಡ ಹೆಸರು ಇರುವಂತವ್ರು ನನ್ನ ಯಾರೋ ಹುಡುಗನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಬುದ್ಧಿಮಾತುಗಳನ್ನ ಹೇಳ್ಕೊಂಡು, ಅಂದ್ರೆ ಅವ್ರು ಒಳ್ಳೆ ನಡವಳಿಕೆ, ಒಳ್ಳೆ ಗುಣ ನನ್ನ ಅನುಭವದ ಹೇಳ್ತಾ ಇದ್ದೀನಿ. ನಾನು ಅದನ್ನ ಮೊನ್ನೆ ಕೃಷ್ಣ ಅವರ ಸೀರಿಯಲ್ ಅಲ್ಲಿ ನನಗೆ ಒಂದು ಸಣ್ಣ ಪಾತ್ರ ಕೊಟ್ರು, ನೀನ್ ಮಾಡ್ಬೇಕು ನಮ್ ಸೀರಿಯಲ್ ಅಲ್ಲಿ ಅಂತ. ನಾನು ಅಣ್ಣ ಓದ್ ಸೀರಿಯಲ್ ಅಲ್ಲಿ ಸತ್ತೋಗಿರೋ ಪಾತ್ರ ಮಾಡ್ಬಿಟ್ಟಿದೀನಿ, ಮತ್ತೆ ಅದೇ ಸತ್ತೋಗಿರೋ ಪಾತ್ರನ ಬಂದ್ ಮಾಡಿದ್ರೆ ಒಂಥರ ನನಗೂ ಹಿಂಸೆ. ನಮ್ಮಮ್ಮ ಓದ್ ಸೀರಿಯಲ್ ಸಾಯಿಸಿರೋದಕ್ಕೆ ಬೈತಾ ಕೂತವ್ರೆ ಅಣ್ಣ, ಇಲ್ಲೂ ಕರ್ಕೊಂಡ್ ಬಂದ್ ಸಾಯಿಸ್ಬಿಟ್ರೆ ಇದಕ್ಕೂ ಬೈತಾರೆ, ದಯವಿಟ್ಟು ಬೇಡಣ ಅಂತ. ಇಲ್ಲ ಬನ್ನಿ ಮಾಡಿ ಚೆನ್ನಾಗಿರುತ್ತೆ ಅಂದ್ರೆ ಅದ್ರ ಮೇಲೆನೆ ಕತೆ ಟ್ರಾವೆಲ್ ಆಗುತ್ತೆ ಅಂತ ಬಹಳ ಒಂಥರ ಸರಿ ಅಂತ ಕನ್ವಿನ್ಸ್ ಮಾಡಿದ್ರು. ನಾನು ಆಯ್ತಣ್ಣ ಮಾಡ್ತೀನಿ, ಆದ್ರೆ ಒಂದೇ ಒಂದು ನನ್ನ ಕೋರಿಕೆ ಏನಪ್ಪಾ ಅಂದ್ರೆ ಮಾಮೂಲಿ ಫೋಟೋಗೆ ಹಾರ ಹಾಕೋದು, ಡೈಲಿ ಅದನ್ನ ತೋರ್ಸೋದು, ಗಂಧದ ಕಡ್ಡಿ ಹಚ್ಚೋದು ಇದೊಂದು ಮಾಡಬೇಡಿ ಅಣ್ಣ. ಸಿನಿಮಾ ಕನ್ಸಿಟ್ಕೊಂಡಿದ್ದೀನಿ ನಾನು, ಸಿನಿಮಾ ಮಾಡ್ಬೇಕು, ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ, ಈಗ ರಿಲೀಸ್ ಆಗ್ತಾ ಇದೆ. ಇವೆಲ್ಲ ತಮಾಷೆಯಾಗಿ ಹೇಳ್ಕೊಂಡು ಅವರು ನಗ್ನಗ್ತಾ, ಅಯ್ಯೋ ಬನ್ನಿ ಅವೆಲ್ಲ ಏನಿಲ್ಲ, ಅದೆಲ್ಲ ಮಾಡಲ್ಲ, ಆಯ್ತು ನೀವ್ ಹೇಳ್ದಂಗೆ ಅದೆಲ್ಲ ಮಾಡೋಣ, ಜೊತೆಲಿ ಮಾಡೋಣ ಬನ್ನಿ, ಒಳ್ಳೇದಾಗುತ್ತೆ. ಸಾರ್ ಅನ್ನೋಕ್ ಶುರು ಮಾಡ್ಬಿಟ್ರು. ಅಣ್ಣ ನೀವು ನನ್ನ ಸಾರ್ ಅನ್ಬಿಡಿ, ಹೋಗು ಬಾ ಅಂತ ಕರೀರಿ ನೀವು, ನಾನ್ ತುಂಬಾ ಸಣ್ಣವನು. ಹಿಂಗೆ ಶುರುವಾದಂಥದ್ದು. ನನಗೆ ಫಸ್ಟ್ ನೆನಪಾಗಿದ್ದೆ, ಏನಪ್ಪಾ ನಾನಿವೆಲ್ಲ ಕೇಳ್ಕೊಂಡೆ, ಅಣ್ಣ ಹಿಂಗೆಲ್ಲ ಮಾಡಬೇಡಿ, ಸೀರಿಯಲ್ ಅಲ್ಲಿ ಹಿಂಗೆಲ್ಲ ಇದ್ ಮಾಡಕ್ ಕೊಡ್ಬೇಡಿ. ನಾವು ಆ ಜಾಗದಲ್ಲಿ ನೋಡೋಂಗಾಗೋಯ್ತಲ್ಲ. ನಾನು ಅವ್ರ ಜೊತೆಲಿ ಕಳೆದಂತ ಕಡೆ ದಿನಗಳು ತುಂಬಾ 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 ಇನ್ನೊಬ್ಬ ದಿಲೀಪಣ್ಣನ ನಾನು ನೋಡಿದೆ ಅವರಲ್ಲಿ. ಎಷ್ಟು ಒಳ್ಳೆ ಮನುಷ್ಯನ, ಒಬ್ಬ ಮನುಷ್ಯನ ಮನುಷ್ಯ ಹೆಂಗೆ ಅಂದ್ರೆ ದೇವರಂತ ಮನುಷ್ಯ ಕಣಪ್ಪ ಅಂತಾರಲ್ಲ, ಆಡು ಭಾಷೆಲಿ ದೇವ್ರಂತ ಮನುಷ್ಯ ಕಣಪ್ಪ ಅಂತಾರಲ್ಲ, ಹಂಗೆ ಯಾರಿಗಾದ್ರೂ ದೇವ್ರಂತ ಮನುಷ್ಯ ಅಂತಂದ್ರೆ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾನೇನೋ. ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ದೇವ್ರಂತ ಮನುಷ್ಯ ದೇವ್ರ ಹತ್ರನೇ ಇರ್ಬೇಕು, ಬಾ ನೀ ಕೆಳಗಡೆ ಇರ್ಬೇಡ ಅಂತ ಕರ್ಕೊಂಡ್ಬಿಡ್ತಾನೇನೋ. ಭಯ ಆಯ್ತದೆ. ಯಾವಾಗ್ಲೂ ಒಳ್ಳೇದನ್ನ ಬಯಸ್ತಾ, ಒಳ್ಳೇದನ್ನ ಅರಸ್ತಾ, ಅಷ್ಟು ಆರಾಮಾಗಿ ಕಲಾವಿದರುಗಳಿಗೆ ಒಬ್ಬ ಸ್ನೇಹಿತನಾಗಿ, ಟೆಕ್ನಿಷಿಯನ್ಸ್ ಗಳಿಗೆ ಒಬ್ಬ ಸ್ನೇಹಿತನಾಗಿ, ಹೆಂಡತಿಗೆ ಒಳ್ಳೆ ಗೆಳೆಯನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಎಲ್ಲರಿಗೂ ಒಬ್ಬ ಒಳ್ಳೆ ಮನುಷ್ಯನಾಗಿ ಪರಿಪೂರ್ಣವಾಗಿ ಬದುಕೋದು ಅದೆಲ್ರಿಗೂ ಸಾಧ್ಯವಾಗಿರಲ್ಲ. ಅಂದ್ರೆ ಈ ನಾಟಕೀಯವಾಗಿ ಬದುಕೋದು ಅದು ಬರೀ ಟೆಂಪ್ರವರಿ ಆಗಿರುತ್ತೆ. ಅದು ಒಳಗಡೆ ಇದ್ರೆ ಮಾತ್ರ ಅದು ಸಂಪೂರ್ಣವಾಗಿ ಆತರ ಬದುಕಕ್ಕಾಗೋದು. ಹಂಗೆ ನಮ್ಮೊಳಗೆ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಇದ್ದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ ಅಂತ ಹೇಳ್ತಾರೆ. ನನ್ಗೆ ಒಂದ್ಸಲ ಕಾಣದ ಕಡಲಿಗೆ ಹಾಡು ಬಹಳ ನಿನ್ನ ವಾಯ್ಸಲ್ಲಿ ತುಂಬಾ ಚೆನ್ನಾಗಿ ಹಾಡ್ತೆ, ತುಂಬಾ ಇಷ್ಟ ಅಂತ ಹೇಳಿದ್ರು. ನಾನು ಆ ಅಣ್ಣನ್ಗೆ ಆ 2 ಲೈನ್ ಹಾಡ್ನ ಹಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ಸರ್ ಹೇಳಿದ್ದು, ಒಬ್ರು ಡಾಕ್ಟರ್ ಹೇಳಿದ್ದು, ನಾವ್ ಈ ತರದ ಕಾರ್ಯಕ್ರಮಗಳಾಗಬಾರ್ದು, ನಾವು ಎಚ್ಚೆತ್ಕೊಬೇಕು, ಆರೋಗ್ಯ ಕಾಪಾಡ್ಕೊಬೇಕು, ಮುನ್ನೆಚ್ಚರಿಕೆ ವಹಿಸ್ಬೇಕು,
ನಮ್ ಕೆಲ್ಸದ ಒತ್ತಡಗಳು ಬೇಕಾದಷ್ಟು ಇರ್ತವೆ. ಏನೇ ಒತ್ತಡಗಳಿದ್ರು ಅದನ್ನ ಆ ಒತ್ತಡಗಳನ್ನ ಸೀಮಿತವಾಗಿ ಇಟ್ಕೊಂಡು ಬರೀ ನಾವು ಹುಟ್ಟಿರೋದೇ ಬರೀ ಕೆಲಸ ಮಾಡಕ್ಕಲ್ಲ, ನಮ್ಗೋಸ್ಕರ ಏನೋ ಹುಟ್ಟಿರ್ತೀವಿ. ಕೆಲಸ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದು ಬರೀ ಕೆಲಸ ಅನ್ಕೊಂಡು ಹೋದ್ರೆ ನಮ್ಗೆ ಗೊತ್ತಿಲ್ದಂಗೆ ಅವು ನಮ್ಮ ಮೇಲೆ ಏನೋ ಒತ್ತಡ ಏರ್ಕೊಂಡು ಯಾವತ್ತೂ ಒಂದಿನ ಈ ತರದೆಲ್ಲ ಆಗ್ತಾ ಇರುತ್ತೆ. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಸರಿ ಹೇಳ್ದಂಗೆ ಯಾವ್ದೋ 2 ಮಾತ್ರೆ ಹೇಳಿದ್ರಲ್ಲ, ಅವನ ಜೊತೆಲಿ ಇಟ್ಕೊಂಡು ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ತಾ ಕೆಲ್ಸನ ಎಂಜಾಯ್ ಮಾಡ್ತಾ ಒಂದಷ್ಟು ದಿನಗಳ ಕಾಲ ಕಲಾ ಸೇವೆ ಮಾಡುವಂತದ್ದು. ಇಲ್ಲಿ ಚಾನೆಲ್ಗಳ ಕೆಲಸ ಮಾಡೋರು ಕಲಾವಿದರುಗಳು ಸಾಕಷ್ಟು ಜನ ಇದ್ದೀರಾ. ಒಂದ್ ಸೇವೆ ಮಾಡೋ ಅವಕಾಶ ಬಂದಿದೆ. ಆ ಅವಕಾಶನ ಎಂಜಾಯ್ ಮಾಡ್ತಾ ಮಾಡೋಣ ಅಂತ ಹೇಳ್ತೀನಿ. ಹಾಗೆ ವಿದ್ಯಾ ಮೇಡಮ್ ಅವರು ನಾನು ಇವತ್ತಿನ ತನಕ ನಮ್ಗೆ ದಿಲೀಪ್ ಅಣ್ಣ ಅಂದ್ರೆ ಏನು, ನಾವು ಸೆಟ್ ಅಲ್ಲಿ ಅಷ್ಟು ದಿನ ಖುಷಿಯಾಗಿ 1-3 ತಿಂಗಳು ಅವ್ರ ಕಾಲ ಕಳೆದ್ವಿ ಅವ್ರ ಜೊತೆಲಿ. ನನ್ಗೆ ಆ ಮುಖ ಮಾತ್ರ ಇರ್ಲಪ್ಪ, ನಾನು ಆ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ಅಂತ ನಾನು ಅವತ್ತಿಂದ ನೋಡಕ್ ನನ್ಗೆ ಯಾವುದೇ ಇನ್ಸ್ಟೆಂಟ್ ನಾನು ಇಮಿಡಿಯೇಟ್ ಅದನ್ನ ತಳ್ಬಿಡ್ತಿದೆ. ವಿದ್ಯಾ ಮೇಡಮ್ಗೆ ಅಷ್ಟು ಇದೆ, ಶಕ್ತಿ ಇದೆ ಅವ್ರಿಗೆ. ಎಲ್ಲವನ್ನು ತಡೆದು ಮುನ್ನುಗ್ಗುವಂಥದ್ದಿದೆ. ದೇವರು ಆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಮೇಡಮ್. ಧೈರ್ಯವಾಗಿರಿ ಮೇಡಮ್.